ಕಮಿಂಗ್ ಬ್ಯಾಕ್ ಟು ಲಾಸ್ಟ್ ಪಾಯಿಂಟ್, HRBR ಲೇಔಟಲ್ಲಿ ನಮ್ಮ ಸಾಯಿ ಬಡಾವಣೆಗೆ ಬಂದ್ವಿ. ಸಾಯಿ ಬಡಾವಣೆ ಕಳೆದ 10 ವರ್ಷದಿಂದ ನಿರಂತರವಾಗಿ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ 3 ಅಡಿ 5 ಅಡಿ ಇವತ್ತು ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಮನೆ ಗೋಡೆಗಳು ನೋಡಿದ್ರೆ ಇವತ್ತಿಗೂ ತ್ಯಾವ ಹಂಗೆ ಉಳ್ಕೊಂಡಿದೆ. ಮನೆ ಎಲ್ಲ ಖಾಲಿ ಮಾಡ್ಕೊಂಡು ಪಾಪ ಬಡಾವಣೆಯಲ್ಲಿ ವಾಸವಾಗಿರ್ತಕ್ಕಂಥ ಬಡ ಕುಟುಂಬಗಳು ಬೇರೆ ಬೇರೆ ಕಡೆ ಶಿಫ್ಟು ಆಗಿದ್ದಾರೆ. ಪಾಪ ಅಲ್ಲಿ ಮನುಷ್ಯರು ವಾಸವಾಗ್ತಕ್ಕಂಥ ವಾತಾವರಣನೇ ಇಲ್ಲ. ಬಾಬಣ್ಣ ಅವರು, ನಾವು, ಸರ್ವಣ್ಣ ಅವರು, ತಿಪ್ಪೇಸ್ವಾಮಣ್ಣ ಅವರು, ಹರೀಶ್ ಅವರು, ಸ್ವರೂಪ್ ಅವರು ಎಲ್ಲ ನೋಡಿದಾಗ ಒಂದು ಮಳೆ ನೀರು ಬಂದು ಈ ರೀತಿ ನಿಂತಂಥ ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಣಬಹುದು. ಅದರಿಂದ ಏನಾಗುತ್ತೆ, ಈಗ ಡೆಂಗ್ಯೂ ಅಂತೀವಿ, ಮಲೇರಿಯಾ ಅಂತೀವಿ, ನಾನಾ ಥರದ ವೈರಸ್ಗಳಿಗೆ ಇವತ್ತು ಈ ಸಾಂಕ್ರಾಮಿಕ ರೋಗ ಹರಡ್ತಕ್ಕಂಥದ್ದಕ್ಕೆ ನೀರು ನಿಂತಿದೆ. ನನಗೆ ಹೇಳ್ತಾ ಇದ್ರು ಜನ ಅಲ್ಲಿ ಭೇಟಿ ಕೊಟ್ಟಾಗ, ನಿನ್ನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ತರಾತುರಿಲಿ ಪಾಪ ಅಧಿಕಾರಿಗಳು ಬಂದು ಒಂದಷ್ಟು ವ್ಯವಸ್ಥೆಗಳು ಅವ್ರ ಕಣ್ಮುಂದೆ ಬಂದಾಗ ಮತ್ತೆ ಜನ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಇರುಸು ಮುರುಸಾಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅದೇ ಮೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ತಿಕ್ಕೊಂಡು ಕೆಲಸ ಮಾಡಿ ಹೊರಟುಬಿಟ್ಟಿದ್ದಾರೆ ಪಾಪ. ನಾನು ಜನಕ್ಕೆ ಕೈ ಜೋಡಿಸಿ ಒಂದು ಮನವಿ ಮಾಡ್ತೇನೆ, ವರ್ಷಕ್ಕೆ 1 ಸಲ ಅಥವಾ 2 ಸಲಿನೂ ಈ ರೀತಿ ಧಾರಾಕಾರವಾಗಿ ಮಳೆ ಸುರಿದಾಗ ಇಡೀ ಬಡಾವಣೆಯಲ್ಲಿ ಆಗ್ತಕ್ಕಂಥ ಒಂದು ಅವ್ಯವಸ್ಥೆ ಕೇವಲ 1 ವಾರದ ಚರ್ಚೆ ಆಗಿರಬಾರ್ದು ದಯಮಾಡಿ. ಏಕೆಂದರೆ ನಿಮ್ಮ ಜೊತೆ ಧ್ವನಿಗೂಡಿಸೋದಕ್ಕೆ ಜನತಾದಳ ಪಕ್ಷ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ, ಕುಮಾರಣ್ಣ ಅವರ ನಾಯಕತ್ವದಡಿ ಸದಾಕಾಲ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೇವೆ. ಒಂದು ರಾಜಕೀಯ ಪಕ್ಷವಾಗಿ ಜೊತೆಯಲ್ಲಿ ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೇಳ್ತಕ್ಕಂಥದ್ದು, ಕೇವಲ ವರ್ಷಕ್ಕೆ 1 ಸಲ ನೀವು ಬಂದು ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದಲ್ಲ. ನಡೀರಿ ಒಂದು ತಂಡ ಹೋಗೋಣ, ನಡೀರಿ ಒಂದು ಆಯೋಗ ಕಟ್ಟೋಣ, ಹೋಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ಇವತ್ತೇನು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಅಂತಕ್ಕಂಥದ್ದು ಪದೇ ಪದೇ ಚರ್ಚೆ ಮಾಡ್ತಾರೆ. ಮೊನ್ನೆ ಭಾಳ ಲಘುವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು. ಬರಲಿ ಬಿಡಿ, ಮಳೆ ಬಂದರೆ ಒಳ್ಳೇದಲ್ವಾ, ಯಾಕೆ ಬೇಡ ಅನ್ಬೇಕು ಅಂತಾರೆ. ನಿಮಗೇನು ತೊಂದರೆ ಆಗಲ್ಲ, ನೀವೆಲ್ಲ ಆರಾಮಾಗಿ ದೊಡ್ಡ ದೊಡ್ಡ ಕಟ್ಟಡಗಳು, ಅಂತಸ್ತುಗಳು, ಬಿಲ್ಡಿಂಗ್ಗಳು ಕಟ್ಕೊಂಡಿರ್ತಕ್ಕಂಥವ್ರು ಆರಾಮಾಗಿ ವಾಸ ಆಗಿರ್ತೀರಿ. ನೀವಿರ್ತಕ್ಕಂಥ ಏರಿಯಾಗಳು ಲಕ್ಷಾಂತರ ರೂಪಾಯಿ ಬೆಳೆ ಬಾಳ್ತಕ್ಕಂಥ ಸ್ಕ್ವೇರ್ ಫೀಟ್ಗೆ ಇರ್ತಕ್ಕಂಥ ಏರಿಯಾಗಳಲ್ಲಿ ನೀವೆಲ್ಲ ವಾಸ ಆಗಿದ್ದೀರಿ. ಆದರೆ ಇಲ್ಲಿ ಮಳೆ ಬಂದರೆ ಸಮಸ್ಯೆ ಆಗ್ತಕ್ಕಂಥದ್ದು ಯಾರಿಗೆ? ಸಾಮಾನ್ಯ ನಾಗರಿಕರಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಹೇಳ್ತಾರೆ ಪಾಪ ಮಳೆ ಬರಲಿ ಬಿಡಿ, ಅದಕ್ಕೇನಂತೆ, ಯಾಕೆ ಬರಬಾರ್ದು ಮಳೆ ಅಂತಾರೆ. ಬಟ್ ಅದಕ್ಕೆ ಪೂರಕವಾಗಿ ನೀವೇನು ಮಾಡ್ತಿದ್ದೀರಿ? ಈಗ ಸಾಯಿ ಬಡಾವಣೆಗೆ ಬರ್ತೀರಣ. ಸಾಯಿ ಬಡಾವಣೆಯಲ್ಲಿ ಏನು ರೈಲ್ವೆ ವೆಂಟನ್ನ ನಾವು ಇದು ರಾಜಕಾಲುವೆ ಹೋಗ್ತಾ ಹೋಗ್ತಾ ಹರೀಶ್ ಅವರು ಹೇಳ್ತಾ ಇದ್ರು, ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾರೋ ಡೌನ್. ಯಾವ ರೀತಿ ಆಗಿದೆ ಅಂದರೆ, ದಟ್ ವೆಂಟ್ ನೀವು ದೂರದಿಂದ ನೋಡಿದರೆ, ಬಹುಶಃ ತಾವೆಲ್ಲ ಗಮನಿಸಿರ್ಬೋದು ಮಾಧ್ಯಮ ಸ್ನೇಹಿತರು, ಅದು ಹೋಗ್ತಾ ಹೋಗ್ತಾ ಇಷ್ಟಿದೆ ವೆಂಟ್. ಅದು ಎಲ್ಲಿಂದ ಔಟ್ಫ್ಲೋ ಹೋಗ್ತದೆ ನೀರು? ಅದು ಎಲ್ಲಿಂದ ಪ್ರಾರಂಭ ಆಗುತ್ತಲ್ಲೋ ಶಿವಾಜಿನಗರದಿಂದ ಬರುತ್ತೆ ಅಂತಂದ್ರು ನೀರು. ಅಲ್ಲಿಂದ ಇಲ್ಲಿಗೆ ಬಂದರೆ ಔಟ್ಫ್ಲೋ ಎಲ್ಲಿಗೆ ಎಂಡ್ ಆಗ್ತದೆ? ಆ ವೆಂಟು ಎಷ್ಟು ಅಗಲವಾಗಿರ್ಬೇಕಾಗ್ತದೆ ಅದು ಹೋಗ್ತಕ್ಕಂಥದ್ದಕ್ಕೆ. ಇದು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ವರ್ಕ್ ಮಾಡಬೇಕಾಗಿತ್ತು. ತಂದೆಯವ್ರಿಗೆ ಬೆಳಗ್ಗೆ ನಾನು ಫೋನ್ನಲ್ಲಿ ಮಾತಾಡಿದಾಗ ಒಂದು ಮಾತನ್ನ ಹೇಳಿದರು, ಇದು ಒಂದೇ ಸಲ ಅಲ್ಲ, ಇದು ಅನೇಕ ಸಂದರ್ಭದಲ್ಲೂ 10 ವರ್ಷದಿಂದ ಪ್ರಕರಣ ನಿರಂತರವಾಗಿ ಮಳೆಗಾಲದಲ್ಲಿ ಸಾಯಿ ಬಡಾವಣೆಯಲ್ಲಿ ಆಗ್ತಾ ಇದೆ. 2-3 ಸಲ ಸನ್ಮಾನ್ಯ ಕುಮಾರಣ್ಣ ಅವರೇ ಪರ್ಸ್ನಲ್ ಆಗಿ ವಿಸಿಟ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಮತ್ತೊಮ್ಮೆ ಅವರು ನೆನೆಸ್ಕೊಳ್ತಾ ಇದ್ರು. ಒಂದು ಮಾತನ್ನು ಹೇಳಿದ್ರು, ಕುಮಾರಣ್ಣ ಅವ್ರ ಮೇಲೆ ಏನು ಆ ಬಡಾವಣೆಗೆ ವಿಸಿಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ವಾಸವಾಗಿರ್ತಕ್ಕಂಥ ನಾಗರಿಕರು ಇದನ್ನು ಸರಿಪಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ಮಾಡಿದಾಗ ಕುಮಾರಣ್ಣ ಅವರು ಬಹುಶಃ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರಿಗೆ ಮನವಿಯನ್ನು ಮಾಡಿ, ಒತ್ತಾಯವನ್ನು ಮಾಡಿ 19 ಕೋಟಿ ರೂಪಾಯಿಯಷ್ಟು ಬಸವರಾಜ ಬೊಮ್ಮಾಯಿ ಅವರು ಒಂದು ಟೆಂಡರ್ನ ಕಾಲ್ಫರ್ ಮಾಡಿ ವರ್ಕ್ ಆರ್ಡರ್ನ ಇಶ್ಯೂ ಮಾಡಿ ಒಬ್ಬ ಆಂಧ್ರದ ಕಾಂಟ್ರಾಕ್ಟರ್ಗೆ ಕೊಟ್ಟು ಕೊನೆಗೆ ಆತ ಹತ್ತತ್ರ 7 ಕೋಟಿ ರೂಪಾಯಿಯಷ್ಟು ವರ್ಕನ್ನು ಮಾಡಿದ್ದಾರೆ. ಬಟ್ ಇವತ್ತೇನಾಗಿದೆ ರಾಜ್ಯದ ಪರಿಸ್ಥಿತಿ? 33,000 ಕೋಟಿಯಷ್ಟು ಗುತ್ತಿಗೆದಾರರಿಗೆ ಇಲ್ಲಿವರೆಗೂ ಬಿಲ್ಗಳು ಹಣ ವಾಪಸ್ಸು ಪಾವತಿ ಆಗಿಲ್ಲ. ಅದರಲ್ಲಿ ಒಬ್ಬ ಈ ಆಂಧ್ರದ ಕಾಂಟ್ರಾಕ್ಟ್ರು ಕೂಡ, ಅದು ಸಾಯಿ ಬಡಾವಣೆಗೆ ಸೇರ್ತಕ್ಕಂಥ ವಿಚಾರ. 7 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾನೆ. ಇವತ್ತು ಅದನ್ನು ಮುಂದುವರಿಸಬೇಕಾಗಿರ್ತಕ್ಕಂಥದ್ದು ಜವಾಬ್ದಾರಿ ಯಾರ್ದಿದೆ? ರಾಜ್ಯ ಸರ್ಕಾರದ ಜವಾಬ್ದಾರಿ.
ಆ 7 ಕೋಟಿ ಬಿಲ್ಲನ್ನು ಅವ್ರಿಗೆ ಪಾವತಿ ಮಾಡ್ತಕ್ಕಂಥದ್ದು ಮಾಡಿ 19 ಕೋಟಿ ರೂಪಾಯಿ ಏನು ವರ್ಕು ಸ್ಯಾಂಕ್ಷನ್ ಆಗಿತ್ತು, ವರ್ಕ್ ಆರ್ಡರ್ ತಗೊಂಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಆಂಧ್ರದ ಕಾಂಟ್ರಾಕ್ಟರ್ನ ಇಟ್ಕೊಂಡು ವರ್ಕ್ ಮಾಡಿ ಕ್ಲೋಸ್ ಮಾಡಬೇಕು, ರೈಲ್ವೆ ವೆಂಟ್ ಮಾಡಿ. ಇಲ್ಲ, ಇಲ್ಲಿ ಅಧಿಕಾರಿಗಳು ಪಾಪ ಅವ್ರಿಗೂ ಏನು ಎಷ್ಟು ತಿಳುವಳಿಕೆ ಇಲ್ಲ ಅದ್ರ ಬಗ್ಗೆ. ನಾವು ಬಾಬಣ್ಣ ಅವರು ಕೂತ್ಕೊಂಡು ಅಲ್ಲಿ AEE ಅವರು ಕೆಲವೊಂದಷ್ಟು ಇಂಜಿನಿಯರ್ಸು ಬಂದಿದ್ರು. ಬೇರೆ ಇನ್ನೇನಾದರೂ ಅಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಿಂದ ಏನಾದರೂ ಸೆಂಟ್ರಲ್ ಗೌರ್ಮೆಂಟಿಂದ ಏನಾದ್ರೂ ಕೆಲಸ ಏನಾದರೂ ಆಗಬೇಕು ಅಂತಕ್ಕಂಥದ್ದಾದರೆ ಧಾರಾಳವಾಗಿ ಈ ರಾಜ್ಯದ ಜನತೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ರೈಲ್ವೆ ಮಂತ್ರಿಗಳಾಗಿರ್ತಕ್ಕಂಥ ಅಶ್ವಿನಿ ವೈಷ್ಣವ್ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಬೇಕಾದ್ರೆ ಚರ್ಚೆ ಮಾಡಿ ಅದನ್ನು ನಾವು ಬಗೆಹರಿಸ್ಕೊಡ್ತೀವಿ. ಬಟ್ ವಿ ಡೋಂಟ್ ನೋ ವೇರ್ ದ ಮ್ಯಾಟ್ರ್ ಈಸ್ ಲೈಯಿಂಗ್ ಟುಡೇ. ಅದನ್ನು ಇನ್ನೂ ಒಂದು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.